ನಮಸ್ತೆ ಸ್ನೇಹಿತರೆ. ಮೇಷರಾಶಿಯ ಭವಿಷ್ಯ. ನೀವು ಏನೇ ನಿರ್ಧರಿಸಿದರೂ ಅದನ್ನು ನಿಮ್ಮ ಇಚ್ಛಾಶಕ್ತಿಯಿಂದ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಿ. ನಿಮ್ಮ ಸುತ್ತಲಿನ ಜನರು ನಿಮಗೆ ಬೇಕು ಎಂದು ನೀವು ಭಾವಿಸಿದಾಗ ಮಾತನಾಡಲು ಹಿಂಜರಿಯಬೇಡಿ. ಈ ವರ್ಷ ಮಂಗಳವು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ಆದರೆ ನಿಮ್ಮ ಗಮ್ಯಸ್ಥಾನವನ್ನು ತಲುಪುವ ಮೊದಲು ನೀವು ಕೆಲವು ಬಾರಿ ಬೀಳಬೇಕು ಎಂಬುದನ್ನು ನೆನಪಿಡಿ. ವೈಫಲ್ಯದಲ್ಲಿ ಎಲ್ಲೋ ಖಂಡಿತವಾಗಿಯೂ ಯಶಸ್ಸು ಇದೆ. ಖಂಡಿತವಾಗಿ ಅದನ್ನು ಹುಡುಕಲು ಪ್ರಯತ್ನಿಸಿ. ಈ ವರ್ಷವು ನಿಮಗೆ ಕೆಲವು ಸಿಹಿ ಮತ್ತು ಕೆಲವು ಕಹಿ ನೆನಪುಗಳೊಂದಿಗೆ ಬೆರೆಯುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಹೊಸ ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗುತ್ತವೆ. ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು. ವೃಷಭ ರಾಶಿ. ವೃಷಭ ರಾಶಿಯ ಜನರು ಶಾಂತಿಯುತವಾಗಿ ಬದುಕಲು ಇಷ್ಟಪಡುತ್ತಾರೆ. ನೀವು ಜೀವನದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಇಷ್ಟಪಡುವುದಿಲ್ಲ. ಬದಲಾಗುತ್ತಿರುವ ಪರಿಸರದಲ್ಲಿ ವಾಸಿಸುವುದು ನಿಮ್ಮ ಸ್ವಭಾವಕ್ಕೆ ಹಾನಿಕಾರಕವಾಗಿದೆ. ನಿಮ್ಮ ಸ್ವಭಾವದಿಂದ ನಿಮ್ಮ ಸುತ್ತಲಿನ ಜನರ ಹೃದಯವನ್ನು ನೀವು ಬೇಗನೆ ಗೆಲ್ಲುತ್ತೀರಿ. ಇದು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. 2024ರಲ್ಲಿ ನಿಮ್ಮ ಈ ಸ್ವಭಾವದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ಈ ವರ್ಷ ಸಮಾಜಮುಖಿ ಕೆಲಸ ಮಾಡಿದರೆ ಜನ ನಿಮ್ಮನ್ನು ಗೌರವದಿಂದ ಕಾಣುತ್ತಾರೆ. ಈ ವರ್ಷ ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಹೆಚ್ಚಿನ ಸಂಖ್ಯೆಯ ಸ್ನೇಹಿತರು ಮತ್ತು ಅಭಿಮಾನಿಗಳನ್ನು ಹೊಂದಿದ್ದಾರೆ. ನಿಮ್ಮ ಉದಾರ ಸ್ವಭಾವ ಮತ್ತು ಸೌಮ್ಯತೆಯು 2024ರಲ್ಲಿ ನಿಮಗೆ ತುಂಬ ಉಪಯುಕ್ತವಾಗಲಿದೆ. ವಿನಾಶವು ಕಪ್ಪು ಬುದ್ಧಿವಂತಿಕೆಯ ವಿರುದ್ಧವಾಗಿದೆ ಎಂದು ಹೇಳಲಾಗುತ್ತದೆ. ಈ ವರ್ಷ ಇದು ನಿಮಗೆ ನಿಜವೆಂದು ಸಾಬೀತುಪಡಿಸಬಹುದು. ಬುಧವನ್ನು ಅಷ್ಟಮ ಅಧಿಪತಿಯಾಗಿ ನೋಡುವುದು ಮತ್ತು ಮಾರಕ ಮನೆಯನ್ನು ನೋಡುವುದು ಶುಭ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ. ಈ ವರ್ಷ ನಿಮ್ಮ ಯೋಜನೆಗಳನ್ನು ಮತ್ತೆ ಮತ್ತೆ ಬದಲಾಯಿಸುವುದರಿಂದ ನೀವು ತೊಂದರೆಗೊಳಗಾಗುತ್ತೀರಿ. ನೀವು ಉದ್ಯೋಗದಲ್ಲಿದ್ದರೆ ನೀವು ಹೊಸ ಕೆಲಸವನ್ನು ಹುಡುಕುತ್ತೀರಿ. ಜನವರಿ ಮೊದಲ ವಾರದಲ್ಲಿ ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಇರುವಾಗ ಈ ಸಮಯವು ನಿಮಗೆ ಸಮಸ್ಯೆಗಳಿಂದ ತುಂಬಿರುತ್ತದೆ. ಮಿಥುನ ರಾಶಿಯ ಜನರು ಈ ಸಮಯದಲ್ಲಿ ಮಾನಸಿಕವಾಗಿ ತೊಂದರೆಗೊಳಗಾಗುತ್ತಾರೆ. ನೀವು ಕೆಲವು ಸಮಯದಿಂದ ನಿಮ್ಮ ವ್ಯವಹಾರದ ಬಗ್ಗೆ ಯೋಚಿಸುತ್ತಿದ್ದರೆ 2024ರ ಮೊದಲಾರ್ಧದಲ್ಲಿ ಅದರ ಬಗ್ಗೆ ಯೋಚಿಸಬೇಡಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಅವರ ಪ್ರೀತಿಯ ಆಸಕ್ತಿಗಳು ಮತ್ತು ಆಲೋಚನೆಗಳಿಗೆ ಅಂಟಿಕೊಳ್ಳುವ ಬಲವಾದ ಭಾವನೆ. ಈ ಭಾವನೆಯೇ ನಿಮಗೆ ಗ್ರಹಿಸುವ ಏಕಾಗ್ರತೆ ಮತ್ತು ತಾಳ್ಮೆಯ ಗುಣಗಳನ್ನು ನೀಡುತ್ತದೆ. ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. 2024ರಲ್ಲಿ ಇದು ನಿಮಗೆ ಮತ್ತೆ ಸಂಭವಿಸುತ್ತದೆ. ಇದು ಕೆಲವೊಮ್ಮೆ ನಿಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಇತರ ಸಮಯಗಳಲ್ಲಿ ಅದು ನಿಮಗೆ ನೋವನ್ನು ಸಹ ನೀಡುತ್ತದೆ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಅಪಾರವಾದ ಕಲ್ಪನೆಯಿಂದ ಪ್ರಭಾವಿತರಾಗಿದ್ದಾರೆ. ಕರ್ಕಾಟಕ ರಾಶಿಯವರು ತಮ್ಮ ಕುಟುಂಬದೊಂದಿಗೆ, ವಿಶೇಷವಾಗಿ ಅವರ ಪತ್ನಿಯರು ಮತ್ತು ಪುತ್ರರೊಂದಿಗೆ ಬಲವಾದ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಅವರಿಲ್ಲದ ನಿಮ್ಮ ಜೀವನವು ಅಪೂರ್ಣವಾಗಿರುತ್ತದೆ. ನೀವು ನಿಮ್ಮ ಇಚ್ಛೆಯ ಯಜಮಾನರು ಮತ್ತು ನಿಮ್ಮ ಮೇಲೆ ಏರುವ ಯಾವುದೇ ರೀತಿಯ ನಿರ್ಬಂಧವನ್ನು ಸಹಿಸುವುದಿಲ್ಲ. 2024ರಲ್ಲಿ ನಿಮ್ಮ ಕಲ್ಪನೆಯ ಆಧಾರದ ಮೇಲೆ ನೀವು ಹೊಸ ಕಾರ್ಯಗಳನ್ನು ನಿರ್ವಹಿಸುತ್ತೀರಿ ಮತ್ತು ನೀವು ಈ ಕೆಲಸವನ್ನು ಆನಂದಿಸುವಿರಿ. ಸಿಂಹ ರಾಶಿ. ನೀವು 2024ರಲ್ಲಿ ಶೋ ಆಫ್ಗಳ ಜಗತ್ತಿನಲ್ಲಿ ವಾಸಿಸುತ್ತಿದ್ದರೆ ನೀವೇ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತೀರಿ. ಸಿಂಹರಾಶಿಯು 2024ರ ರಾಶಿ ಚಕ್ರದ ಚಿಹ್ನೆಗಳಲ್ಲಿ ಒಂದಾಗಿದೆ. ಅವರ ವರ್ಷವು ತುಂಬ ಸುಂದರವಾಗಿರುತ್ತದೆ. ಜನವರಿ 2ನೇ ವಾರದಲ್ಲಿ ಮಕರ ರಾಶಿಗೆ ಸೂರ್ಯನ ಪ್ರವೇಶವು ನಿಮಗೆ ಸಂತೋಷವನ್ನು ತರುತ್ತಿದೆ. ಇದು ನಿಮ್ಮ ಶತ್ರುಗಳ ಮೇಲೆ ನಿಮ್ಮ ವಿಜಯದ ಸಂದೇಶವಾಗಿದೆ. ಕೆಲಸದಲ್ಲಿ ಸ್ವಲ್ಪ ಸಮಯದಿಂದ ನಿಮಗೆ ತೊಂದರೆ ಕೊಡುತ್ತಿದ್ದ ನಿಮ್ಮ ಸಹೋದ್ಯೋಗಿಗಳು ಈಗ ಶಾಂತವಾಗುತ್ತಾರೆ. ವ್ಯವಹಾರದಲ್ಲಿ ನಿಮ್ಮ ಕೆಲಸವನ್ನು ಹಾಳು ಮಾಡುವ ಜನರನ್ನು ನೀವು ಇನ್ನು ಮುಂದೆ ನೋಡುವುದಿಲ್ಲ. ವರ್ಷಕ್ಕೆ ಇದಕ್ಕಿಂತ ಉತ್ತಮ ಆರಂಭ ಯಾವುದು? ನಿಮ್ಮ ಮಿತಿಯೊಳಗೆ ಉಳಿಯುವುದು ಮತ್ತು ನಿಮ್ಮ ಜೀವನವನ್ನು ಮೊದಲು ಏನು ನಡೆಯುತ್ತಿದೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಸಿಂಹರಾಶಿಯ ವ್ಯಕ್ತಿಯಿಂದ ಕಲಿಯಬಹುದು. ನಿಮ್ಮ ಈ ವಿಷಯವು ನಿಮ್ಮನ್ನು ನಿಮ್ಮ ಹೆತ್ತವರಿಗೆ ಬಹಳ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ದಪ್ಪ ದೇಹ, ಮಧ್ಯಮ ಎತ್ತರ ಮತ್ತು ದೊಡ್ಡ ಕಣ್ಣುಗಳನ್ನು ಹೊಂದಿರುತ್ತಾರೆ. ಮೃದುವಾಗಿ ಮಾತನಾಡುತ್ತಾರೆ. ಹಿಂಜರಿಕೆಯುಳ್ಳುವವರು
ಮತ್ತು ಮೇಕಪ್ ಅನ್ನು ಪ್ರೀತಿಸುತ್ತಾರೆ. ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಹೋಲಿಸಿದರೆ ನಿಮ್ಮ ಬಗ್ಗೆ ಬಹಳ ಪ್ರಸಿದ್ಧವಾದ ಮಾತು ಇದೆ. ನೀವು ಅತ್ಯಂತ ನಾಚಿಕೆ ಮತ್ತು ಹಿಂಜರಿಯುತ್ತೀರಿ. ನಿಮ್ಮ ನಾಚಿಕೆ ಸ್ವಭಾವದಿಂದಾಗಿ ನೀವು ನಿಮಗೆ ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತೀರಿ. ಅದೃಷ್ಟವು ನಿಮ್ಮ ಬಾಗಿಲಿಗೆ ಬರುತ್ತದೆ. ಕೆಲವೊಮ್ಮೆ ಅದು ನಿಮಗೆ ಅದರ ಉಪಸ್ಥಿತಿಯನ್ನು ತಿಳಿಸುತ್ತದೆ. ಆದರೆ ಸೋಮಾರಿತನ ಮತ್ತು ಹಿಂಜರಿಕೆಯಿಂದ ನೀವು ಬಾಗಿಲು ತೆರೆಯುವುದಿಲ್ಲ ಮತ್ತು ಅದು ಹಿಂತಿರುಗುತ್ತದೆ. 2024ರಲ್ಲಿ ಇದನ್ನು ಮಾಡುವುದು ನಿಮಗೆ ತುಂಬಾ ಹಾನಿಕರವಾಗಿದೆ. ಕನ್ಯಾ ರಾಶಿಯವರಿಗೆ ಈ ವರ್ಷ ತುಂಬಾ ಒಳ್ಳೆಯದು. ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ತುಲಾ ರಾಶಿ, 2024 ವರ್ಷವು ನಿಮಗೆ ಶಾಂತವಾಗಿರುತ್ತದೆ, ಅಂದರೆ ಆನಂದದಾಯಕವಾಗಿರುತ್ತದೆ. ನೀವು ಚಿಕ್ಕ ಕ್ಷಣಗಳನ್ನು ಪೂರ್ಣವಾಗಿ ಆನಂದಿಸುವಿರಿ. ಕೆಲವು ಸಮಯದಿಂದ ನೀವು ಪದೇ ಪದೇ ನಿಮ್ಮ ದೂರುಗಳೊಂದಿಗೆ ದೇವರ ಮುಂದೆ ಹೋಗುತ್ತಿದ್ದೀರಿ, ಆದರೆ ಈ ವರ್ಷ ನೀವು ದೇವರಿಗೆ ಧನ್ಯವಾದ ಹೇಳಲು ಹೋಗಬೇಕು. ತುಲಾ ರಾಶಿಯವರಿಗೆ 2024ರ ವರ್ಷವು ಉತ್ತಮವಾಗಿರುತ್ತದೆ. ಲಗ್ನೇಶನು 11ನೇ ಮನೆಯಲ್ಲಿ ಕರ್ಮೇಶನೊಂದಿಗೆ ಒಟ್ಟಿಗೆ ಕುಳಿತುಕೊಳ್ಳುವುದು ಕೆಲಸ ಮತ್ತು ಆರ್ಥಿಕತೆಗೆ ಉತ್ತಮ ಸಂಕೇತವಾಗಿದೆ. ವಿಶಾಲವಾಗಿ ಹೇಳುವುದಾದರೆ ಇದು ಉತ್ತಮ ವರ್ಷವಾಗಲಿದೆ. ವರ್ಷದ ಮೊದಲಾರ್ಧದಲ್ಲಿ ನಿಮಗೆ ಹೆಚ್ಚು ಏಕಾಗ್ರತೆಯ ಅಗತ್ಯವಿರುತ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಹೆಚ್ಚು ಗಂಭೀರವಾಗಿರಬೇಕಾಗುತ್ತದೆ. ಈ ಅವಧಿಯಲ್ಲಿ ನೀವು ಭೂಮಿ, ಗೃಹೋಪಯೋಗಿ ವಸ್ತುಗಳು, ವಾಹನಗಳು ಇತ್ಯಾದಿಗಳನ್ನು ಸಹ ಖರೀದಿಸಬಹುದು. ವರ್ಷದ ಉತ್ತರಾರ್ಧದಲ್ಲಿ ಬಡ್ತಿ ಮತ್ತು ಆರ್ಥಿಕ ಲಾಭಗಳು ತುಲನಾತ್ಮಕವಾಗಿ ಸುಲಭವಾಗಿ ಸಾಧಿಸಬಹುದು. ನಿಮಗೆ ಯಶಸ್ಸಿನ ಸಾಧ್ಯತೆ ಇದೆ. ಹಲವು ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳಲಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು. ನಿಮ್ಮ ಜೀವನವನ್ನು ನೀವು ಮುಕ್ತವಾಗಿ ಬದುಕಲು ಬಯಸುತ್ತೀರಿ. ಈ ವರ್ಷವೂ ನೀವು ಸಂಪೂರ್ಣ ಸ್ವತಂತ್ರದಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ವೃಶ್ಚಿಕ ರಾಶಿ, ನಿಮ್ಮ ಜೀವನ ಮತ್ತು ಕೆಲಸದಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ಸ್ವಭಾವತಃ ನೀವು ಸ್ವಲ್ಪ ಹಠಮಾರಿ. ಆದರೆ ಕೆಲವೊಮ್ಮೆ ತಪ್ಪು ವಿಷಯಗಳ ಬಗ್ಗೆ ನಿಮ್ಮ ಮೊಂಡುತನವು ಮಾರಣಾಂತಿಕವಾಗಿದೆ. ಈ ವರ್ಷ ನಿಮ್ಮ ಮೊಂಡುತನವನ್ನು ಮರೆತು ಕೆಲಸದ ಮೇಲೆ ಏಕಾಗ್ರತೆ ವಹಿಸಿದರೆ ಅದು ನಿಮಗೆ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ 2024 ತುಂಬ ಒಳ್ಳೆಯದು. ನೀವು ತುಂಬ ಎನರ್ಜೆಟಿಕ್. ನಿಮ್ಮ ಶಕ್ತಿಯು ಧನಾತ್ಮಕ ವಿಷಯಗಳಿಗೆ ಚಾನಲ್ ಆಗಿದ್ದರೆ ನೀವು ಉತ್ತಮ ಸ್ಥಾನವನ್ನು ತಲುಪಬಹುದು. ಈ ವರ್ಷ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನು ನೀವು ಪಡೆಯುತ್ತೀರಿ. ನೀವು ಕೆಲಸದ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳನ್ನು ಪಡೆಯುತ್ತೀರಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಇರುತ್ತದೆ ಮತ್ತು ಅದು ನಿಮ್ಮ ಆಸಕ್ತಿಯಾಗಿರುತ್ತದೆ. ಫೆಬ್ರವರಿಯ ಮೊದಲಾರ್ಧದಲ್ಲಿ ಮಕರ ರಾಶಿಯಲ್ಲಿ ಬುಧದ ಆಗಮನವು ನಿಮಗೆ ತುಂಬ ಒಳ್ಳೆಯದಲ್ಲ, ಆದರೆ ನೀವು ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು: ದುಃಖದ ನಂತರ ಸಂತೋಷವು ಬಂದೇ ಬರುತ್ತದೆ. ಧನುರ್ರಾಶಿ, ಜೀವನದಲ್ಲಿ ಹೋರಾಟಗಳು ಮತ್ತು ವೈಫಲ್ಯಗಳು ಬರುತ್ತಲೇ ಇರುತ್ತವೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ. ಆದರೆ ವೈಫಲ್ಯಗಳಿಂದ ಕಲಿಯುವುದು ಮತ್ತು ಗೆಲುವಿನತ್ತ ಸಾಗುವುದು ಮಾನವ ಮಾತ್ರ. 2024ರಲ್ಲಿ ನೀವು ಹೋರಾಟದ ಬದಲು ವಿಜಯವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಈ ವರ್ಷವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತಿದೆ. ಯಾವುದೇ ವೆಚ್ಚದಲ್ಲಿ ಗುರಿಯನ್ನು ತಲುಪುವುದು ಮತ್ತು ಸಾಧಿಸುವುದು ಹೇಗೆ ಎಂದು ನಿಮಗೆ ತಿಳಿದಿದೆ. ಈ ಜನರು ತಮ್ಮ ಜೀವನದಲ್ಲಿ ವೇಗವನ್ನು ವಿಶೇಷ ಸ್ಥಾನವನ್ನು ನೀಡುತ್ತಾರೆ. ನೀವು ಸ್ವಲ್ಪ ತಾಳ್ಮೆ ಮತ್ತು ಅತಿಯಾದ ಉತ್ಸಾಹದ ಸ್ವಭಾವವನ್ನು ಸಹ ಹೊಂದಿದ್ದೀರಿ. ನಿಮ್ಮ ಈ ಆತುರವು ಕೆಲವೊಮ್ಮೆ ನಿಮ್ಮನ್ನು ತುಂಬ ತೊಂದರೆಗೊಳಿಸುತ್ತದೆ. ವರ್ಷದ ಆರಂಭದಲ್ಲಿ ನಿಮ್ಮ ಅತಿಯಾದ ಉತ್ಸಾಹದ ಪ್ರವೃತ್ತಿಯಿಂದ ನೀವು ದೂರವಿರಬೇಕು. ನಿಮ್ಮ ಈ ಅಭ್ಯಾಸವನ್ನು ನೀವು ಸುಧಾರಿಸಿಕೊಳ್ಳಬೇಕು. ಮಕರ ರಾಶಿ, 2024ರಲ್ಲಿ ನೀವು ಕೆಲವು ಜನರನ್ನು ಕಳೆದುಕೊಳ್ಳಬಹುದು. ಮಕರ ರಾಶಿಯವರಿಗೆ 2024 ವರ್ಷವು ಮಿಶ್ರವಾಗಿರುತ್ತದೆ. ನಿಮ್ಮ ಪ್ರತಿಭೆಯನ್ನು ಹೊರಗೆ ಹಚ್ಚಲು ಈ ವರ್ಷ ನಿಮಗೆ ಸಾಕಷ್ಟು ಅವಕಾಶಗಳು ಸಿಗಲಿವೆ. ವರ್ಷದ ಕೊನೆಯ ಭಾಗವು ತುಂಬ ಉತ್ತಮವಾಗಿರುತ್ತದೆ. ಈ ವರ್ಷ ನಿಮ್ಮ ಹಳೆಯ ಯೋಜನೆಗಳನ್ನು ಸಹ ನೀವು ಸಾಕಾರಗೊಳಿಸಬಹುದು. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿಯುತವಾಗಿ ಉಳಿಯುತ್ತೀರಿ. ನಿಮ್ಮ ಕೆಲಸವು ನಿಲ್ಲುವುದಿಲ್ಲ, ಆದರೆ ಅದು ಖಂಡಿತವಾಗಿಯೂ ನಿಧಾನವಾಗಿ ಆಗುತ್ತದೆ. ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸಂಗತಿಗಳು ಇದ್ದಕ್ಕಿದ್ದಂತೆ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಇದು ನಿಮಗೆ ಸಂತೋಷದಿಂದ ತುಂಬಿರುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಿ. ನೀವು ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಿರಿ. ಕುಂಭರಾಶಿ, ಪ್ರೀತಿಯಲ್ಲಿ ನೀವು ತುಂಬ ಭಾವುಕರಾಗಿರುತ್ತೀರಿ. ಈ ಜನರು ಅಪರಿಚಿತರನ್ನು ಸಹ ನಿಸ್ವಾರ್ಥವಾಗಿ ಪ್ರೀತಿಸುತ್ತಾರೆ. ಹೃದಯದಲ್ಲಿ ಲವಲವಿಕೆಯಿಂದ ಕೂಡಿರುವ ಅವರು ಯಾವಾಗಲೂ ಹೊಸದನ್ನು ಮಾಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಈ ವರ್ಷವು ನಿಮ್ಮ ಭಾವನೆಗಳಿಗೆ ನೀವು ತೊಂದರೆಗೊಳಗಾಗುತ್ತೀರಿ. ಈ ವರ್ಷದ ಮೊದಲಾರ್ಧವು ನಿಮಗೆ ತುಂಬ ಧನಾತ್ಮಕವಾಗಿರುತ್ತದೆ. ನೀವು ಉತ್ತಮ ಮತ್ತು ಹೊಸ ಆಲೋಚನೆಗಳಿಗೆ ಜನ್ಮ ನೀಡುತ್ತೀರಿ ಮತ್ತು ಅವುಗಳಿಗೆ ಸಂಪೂರ್ಣ ರೂಪವನ್ನು ನೀಡಲು ಶ್ರಮಿಸುತ್ತೀರಿ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿಯ ಪರಿಣಾಮಗಳು ಗೋಚರಿಸುತ್ತವೆ. ಹಣದ ಮನೆಯ ಅಧಿಪತಿ 10ನೇ ಮನೆಯಲ್ಲಿದ್ದರೆ
ಮನೆಯಲ್ಲಿದ್ದರೆ ಆದಾಯವು ಉತ್ತಮವಾಗಿರುತ್ತದೆ. ನಿಮಗೆ ಯಶಸ್ಸಿನ ಸಾಧ್ಯತೆ ಇದೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳಲಿವೆ. ಈ ಸಮಯದಲ್ಲಿ ನೀವು ನಿಮ್ಮ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು. ನಿಮ್ಮ ಜೀವನವನ್ನು ನೀವು ಮುಕ್ತವಾಗಿ ಬದುಕಲು ಬಯಸುತ್ತೀರಿ. ಈ ವರ್ಷ ನೀವು ಸಂಪೂರ್ಣ ಸ್ವತಂತ್ರದಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮೀನರಾಶಿ, ನೀವು ಪ್ರೀತಿಯಲ್ಲಿ ತುಂಬ ಭಾವುಕರಾಗುತ್ತೀರಿ. ಈ ಜನರು ಅಪರಿಚಿತರನ್ನು ಸಹ ನಿಸ್ವಾರ್ಥವಾಗಿ ಪ್ರೀತಿಸುತ್ತಾರೆ. ಹೃದಯದಲ್ಲಿ ಲವಲವಿಕೆಯಿಂದ ಕೂಡಿರುವ ಅವರು ಯಾವಾಗಲೂ ಹೊಸದನ್ನು ಮಾಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಈ ವರ್ಷವು ನಿಮ್ಮ ಭಾವನೆಗಳಿಂದ ನೀವು ತೊಂದರೆಗೊಳಗಾಗುತ್ತೀರಿ. ವರ್ಷದ ಮೊದಲಾರ್ಧವು ನಿಮಗೆ ತುಂಬ ಧನಾತ್ಮಕವಾಗಿರುತ್ತದೆ. ನೀವು ಉತ್ತಮ ಮತ್ತು ಹೊಸ ಆಲೋಚನೆಗಳಿಗೆ ಜನ್ಮ ನೀಡುತ್ತೀರಿ ಮತ್ತು ಅವುಗಳಿಗೆ ಸಂಪೂರ್ಣ ರೂಪವನ್ನು ನೀಡಲು ಶ್ರಮಿಸುತ್ತೀರಿ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿಯ ಪರಿಣಾಮಗಳು ಗೋಚರಿಸುತ್ತವೆ. ಹಣದ ಮನೆಯ ಅಧಿಪತಿ 10ನೇ ಮನೆಯಲ್ಲಿದ್ದರೆ ಆದಾಯವು ಉತ್ತಮವಾಗಿರುತ್ತದೆ. ಮೀನರಾಶಿಯ ಜನರು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳಲಿವೆ. ಈ ಸಮಯದಲ್ಲಿ ನೀವು ನಿಮ್ಮ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು. ನಿಮ್ಮ ಜೀವನವನ್ನು ನೀವು ಮುಕ್ತವಾಗಿ ಬದುಕಲು ಬಯಸುತ್ತೀರಿ. ಈ ವರ್ಷ ನೀವು ಸಂಪೂರ್ಣ ಸ್ವತಂತ್ರದಿಂದ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.